ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾ ಹೆಜ್ಜೆ ಚಾನಲ್. ನಾನು ಸಹನಾ ಶಶಿಕುಮಾರ್. ಇವತ್ತು ಎಲ್ಲರೂ ಕೂಡ ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಇನ್ನು ಆರ್ವಿಕಂಗೂ ಕೂಡ ಇವತ್ತು ಸ್ಕೂಲ್ಗೆ ರಜೆ ಇದೆಯಲ್ವಾ, ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ತೋಟಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ತೋಟವನ್ನು ಕ್ಲೀನ್ ಮಾಡಿಸೋದಕ್ಕೆ. ಇನ್ನು 15 ದಿನದ ಮುಂಚೆನೇ ಕ್ಲೀನ್ ಮಾಡಿಸಿದ್ವಿ. ಇನ್ನು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಇವರು ಕೂಡ ಬೇಡ, ಅಲ್ಲೇ ಮಾಡ್ಕೊಂಡ್ರೆ ಆಯಿತು, ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ನಲ್ಲಿಕಾಯಿ ಇದ್ವಲ್ವ, ಅದರಿಂದ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀವಿ. ಇನ್ನು ಆರ್ವಿಕಾ ಮಾನ್ಯ ಕೂಡ ಅದನ್ನು ಬೇಡ ಅಂತ ಹೇಳಿದ್ರು. ಇನ್ನು ಅವರಿಗೆ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಅಲ್ಲೇ ಟಿಫನ್ ಮಾಡಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು ತೋಟ ಇವಾಗ ಕ್ಲೀನ್ ಮಾಡಿಸೋದಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಈಗ ಹುಲ್ಲು ಸ್ವಲ್ಪ ಇವಾಗ ಬೆಳ್ಕೊಳ್ತಾ ಇದೆ. ಇನ್ನು ಮಳೆಗಾಲ ಕೂಡ ಸ್ಟಾರ್ಟ್ ಆಯ್ತು ಈಗಾಗಲೇ. ಈಗ ಸ್ವಲ್ಪ ಬಿಸಿಲು ಇವಾಗ ಒಂದು 4-5 ಡೇಸ್ ಆಯಿತು ಅಂತ ಅನಿಸುತ್ತೆ ಬಿಸಿಲು ಬರ್ತಾ ಇರೋದು. ಹಾಗಾಗಿ ಇವಾಗ ಕ್ಲೀನ್ ಮಾಡಿಸಿದ್ರೆ ಸ್ವಲ್ಪ ಹುಲ್ಲುಗಳು ಕೂಡ ಒಣಗತ್ತೆ. ಇನ್ನು ಮತ್ತೆ ಮಳೆ ಸ್ಟಾರ್ಟ್ ಆದರೆ ಇನ್ನು ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗಲೇ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಸೊ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಬರ್ತಾ ಇದ್ದಾವೆ. ಇವಾಗ ಕ್ಲೀನ್ ಮಾಡಿಸೋದ್ರಿಂದ ಇನ್ನು ಚೆನ್ನಾಗಿ ಬೆಳ್ಕೊಳ್ತಾ ಹೋಗ್ತವೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಇನ್ನು ಏನು ಮಾಡೋದು, ಮತ್ತೆ ಅಲ್ಲೇ ಇರಲ್ವಲ್ಲ, ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಓಡಾಡಬೇಕಲ್ವಾ. ನಾವು ಆ್ಯಕ್ಚುಲಿ 1 ವೀಕ್ ಮುಂಚೆನೇ ಕ್ಲೀನ್ ಮಾಡಿಸೋಣ ಅಂತ ಹೇಳಿ ಹೋಗಿದ್ವಿ. ಮಳೆ ಬಂದಿದ್ದರಿಂದ ಹಾಗೆ ವಾಪಸ್ ಬಂದ್ವಿ. ಟ್ರ್ಯಾಕ್ಟರ್ ತಂದವರು ಕೂಡ ಹಾಗೆ ಇದನ್ನು ಈಗ ಕ್ಲೀನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋದರು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕ್ ಏನಾದರೂ ಬಿಸಿಲು ಬಂದರೆ ಕ್ಲೀನ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದು ಹೇಗೋ ಈ ಟೈಮ್ನಲ್ಲೇ ಬಿಸಿಲು ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಕ್ಲೀನ್ ಮಾಡಿಸೋದಕ್ಕೂ ಕೂಡ ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀವಿ. ಇನ್ನು ಗಿಡಗಳು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ಅಂದರೆ ಇದು 1 ಇಯರ್ ಆಯಿತು ಹಾಕಿ, ಅಂದರೆ ಜುಲೈ ಟೈಮ್ನಲ್ಲಿ ಹಾಕಿದ್ದು. ಈಗ ಜುಲೈಗೆ 1 ಇಯರ್ ಆಗುತ್ತೆ. ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ. ಹಾಗಾಗಿ ಇವಾಗ ಒಂದ್ಸಲಿ ಕ್ಲೀನ್ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಇನ್ನೂ ಏನಾದರೂ ನಿಮ್ಮ ಹೊಲದಲ್ಲಿ ಹುಲ್ಲಾಗಿದ್ರೆ ನೀವು ಈ ರೀತಿಯಾಗಿ ಮಾಡ್ಬೋದು. ಅಂದರೆ ನಾವು ನಮ್ಮ ಹೊಲದಲ್ಲಿ ಗರ್ಕೆ ತುಂಬ ಬೆಳೆದಿರೋದ್ರಿಂದ ಇದನ್ನು ಒಂದ್ಸಲಿ ಟ್ರ್ಯಾಕ್ಟರ್ನಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟು ಇವಾಗ ನಾವು ಅಲಸಂದೆ ಕಾಳನ್ನು ಹಾಕ್ತಾ ಇದ್ದೀವಿ. ಅಂದರೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಹುಲ್ಗಳನ್ನು ಈ ಅಲಸಂದೆ ಕಾಳು ಏನಿದೆ ಅಲ್ವಾ, ಇದು ಬೆಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಇದು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋದ್ರಿಂದ ಇದು ಬೇರೆ ಹುಲ್ಲನ್ನು ಬೆಳ್ಕೊಳ್ಳೋದಕ್ಕೆ ಬಿಡಲ್ಲ. ಹಾಗೆ ಇದನ್ನು ನೀವು ಮತ್ತೊಂದು ಸಲ ಟ್ರ್ಯಾಕ್ಟರ್ನಲ್ಲಿ ಕ್ಲೀನ್ ಮಾಡಿಸಿದ್ರೆ ಇದು ಏನು ಈ ಗಿಡಗಳೆಲ್ಲ ಇದಾವಲ್ಲ ಅದು ನೆಲದ ಜೊತೆಗೆ ಸೇರಿಕೊಳ್ಳುತ್ತೆ. ಅದರಿಂದ ಒಳ್ಳೆ ಗೊಬ್ಬರನೂ ಕೂಡ ಆಗುತ್ತೆ, ಗಿಡಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಬೇರೆ ಯಾವುದು ಗೊಬ್ಬರ ಯೂಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಹೀಗೆ ಮಾಡೋದ್ರಿಂದ ಗೊಬ್ಬರ ಆಗಿ ಗಿಡಗಳು ಚೆನ್ನಾಗಿ ಬೆಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ಹಾಗೆ ಚೆಲ್ತಾ ಇದ್ದೀವಿ, ಅಂದರೆ ಉಗ್ತಾ ಇದ್ದೀವಿ ಇದನ್ನು, ಅದು ಬೆಳ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇನ್ನು ನೀವೇನಾದರೂ ಹಾಕೋದಿದ್ರೆ ಅಲಸಂದೆ ಕಾಳನ್ನು ಹಾಕ್ಬೋದು, ಅಥವಾ ಸೆಣಬು ಬರುತ್ತಲ್ವ ಅದನ್ನು ಕೂಡ ಹಾಕ್ಬೋದು. ಅಂದರೆ ಸೆಣಬು ಹಾಕಾದ್ಮೇಲೆ 1 ಮಂತ್ ಆದಮೇಲೆ ಅದನ್ನು ನೀವು ಕಟ್ ಮಾಡಬೇಕಾಗುತ್ತೆ ಅನಿಸುತ್ತೆ, ಅಂದರೆ ಟ್ರ್ಯಾಕ್ಟರ್ನಲ್ಲಿ ಕ್ಲೀನ್ ಮಾಡಿಸ್ಬೇಕಾಗುತ್ತೆ ಅನಿಸುತ್ತೆ. ಆದರೆ ಈಗ 1 ಮಂತ್ ಆದಮೇಲೆ ನಮಗೆ ಮಾಡಿಸೋದಕ್ಕಾಗಲ್ಲ, ಯಾಕಂದರೆ ಈಗ ಮಳೆಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಗ ನಾವು ಟ್ರ್ಯಾಕ್ಟರ್ನಲ್ಲಿ ಕ್ಲೀನ್ ಮಾಡಿಸೋದಕ್ಕಾಗಲ್ಲ. ಹಾಗಾಗಿ ಇದಾದರೆ ಸ್ವಲ್ಪ ಟೈಮ್ ಬಿಡ್ಬೋದು, ಅಂದರೆ ಸ್ವಲ್ಪ ದಿನ ಬಿಟ್ಟು ಕೂಡ ಕ್ಲೀನ್ ಮಾಡಿಸ್ಬೋದು. ಹಾಗಾಗಿ ನಾವು ಅಲಸಂದೆಯನ್ನು ಹಾಕ್ತಾ ಇದ್ದೀವಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಹಾಕ್ಕೊಂಡು ಮಾಡಬಹುದು ನೀವು. ಹುಲ್ಲು ಇದ್ದರೆ ನೀವು ಈ ರೀತಿಯಾಗಿ ಮಾಡೋದ್ರಿಂದ ಹುಲ್ಲು ಕೂಡ ಹುಲ್ಲನ್ನು ಬೆಳ್ಕೊಳ್ಳೋದಕ್ಕೆ ಇದು ಬಿಡೋದಿಲ್ಲ. ಹಾಗಾಗಿ ಇದನ್ನು ನಾವು ಹಾಕ್ತಾ ಇದ್ದೀವಿ. ಇನ್ನು ಆರ್ವಿಕಾ ಮಾನ್ಯ ಕೂಡ ಸ್ವಲ್ಪ ಹೊತ್ತು ನನ್ನ ಜೊತೆಗೆ ಆಟ ಆಡ್ತಾ ಇದ್ರು. ಸೊ ನಾನು ಕೂಡ ಅವ್ರ ಜೊತೆಗೆ ನಾವು ಚಿಕ್ಕವರಿದ್ದಾಗ ಮಾಡಿದ್ವಲ್ಲ ಅದನ್ನೇ ಮಾಡಿ ತೋರಿಸ್ತಾ ಇದ್ದೆ. ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಅವರು ಕೂಡ ಹಠ ಮಾಡ್ತಾಯಿದ್ರು ಸ್ವಲ್ಪ. ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ಬಂದ್ವಲ್ವ, ಇನ್ನು ತಿಂಡಿನೂ ಕೂಡ ಅವ್ರದ್ದು ಆಗಿಲ್ಲ, ತಂದ್ಕೊಂಡಿದ್ದೀವಿ ಆದರೆ ತಿಂದಿಲ್ಲ. ಇನ್ನು ಮನೆಗೆ ಹೋಗಿಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇದ್ವಿ. ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರಲ್ವ, ಹಾಗಾಗಿ ಸುಮ್ಮನೆ ಇದ್ದೆ ನಾನು ಕೂಡ. ಹೇಗೋ ಸುಮ್ಮನೆ ಆಗಿದಾರಲ್ಲ ಅಂತ ಹೇಳ್ಬಿಟ್ಟು ಇಷ್ಟೋ ತನಕ ಹಠ ಮಾಡ್ತಾಯಿದ್ರು. ಸೊ ಇದನ್ನು ನೋಡಿಬಿಟ್ಟು ಅವರು ಕೂಡ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಬಿಟ್ವಿ. ಇನ್ನು ಆರ್ವಿಕಂಗೆ ಮಾನ್ಯಂಗೆ ತಿಂಡಿ ತಿನ್ನಿಸ್ಬಿಟ್ಟು ಮನೇಲಿ ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ. ಅವರಿಬ್ಬರು ಕೂಡ ಆಟ ಆಡ್ತಾ ಇದ್ರಲ್ವ, ಹಾಗಾಗಿ ಅವರನ್ನು ಅಲ್ಲೇ ಬಿಟ್ಬಿಟ್ಟು ನಾವು ತೋಟಕ್ಕೆ ಬಂದು ಏನಾದರೂ ಬೇರೆ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಅವರಿಬ್ಬರೂ ಕೂಡ ಅಲ್ಲೇ ಬಿಟ್ಟು ಬಂದ್ವಿ ತಿಂಡಿ ತಿನ್ನಿಸ್ಬಿಟ್ಟು. ಇನ್ನು ಮನೆಯಲ್ಲಿ ನಾವು ಗಿಡ ಹಾಕ್ಕೊಂಡಿರೋದು ನೋಡ್ಬೋದು. ಇದು ರೇಷ್ಮೆ ಹಣ್ಣು ಅಂತಾರಲ್ಲ ಅದು ಈಗ ಸಣ್ಣದಾಗಿ ಬರ್ತಾ ಇದೆ. ಇವಾಗ ಕ್ಲೀನ್ ಮಾಡಿಸಾದ್ಮೇಲೆ ಇವಾಗ ಹಾಕಬೇಕು ಇದನ್ನು.
ಚೆನ್ನಾಗಿ ಬಂದಿದೆ, ಅಂದರೆ ದೊಡ್ಡದಾಗಿ ಬೆಳ್ಕೊಂಡಿದೆ. ಇದು ಕೂಡ ಇದರಿಂದ ಬಿಟ್ಟಿರೋದು ನೋಡ್ಬೋದು ನೀವು, ಕಾಯಿ ಬಿಟ್ಟಿದೆ ಆಗಲೇ. ಇನ್ನು ಇದು ಚೆರಿ ಫ್ರೂಟು, ಯಾವ್ದು ಚೆರಿ ಅಂತ ಹೇಳಿ ನನಗೂ ಗೊತ್ತಿಲ್ಲ, ಇನ್ನು ಅದು ಬಿಟ್ಟಾದಮೇಲೆ ಗೊತ್ತಾಗುತ್ತೆ ಯಾವುದು ಅಂತ ಹೇಳ್ಬಿಟ್ಟು. ಇನ್ನು ಇದು ಫಿಗ್ ಫ್ರೂಟ್, ಇದು ಕೂಡ ಚೆನ್ನಾಗಿ ಬಂದಿದೆ, ಅಂದರೆ 3 ಎಲೆ ಇತ್ತು, ಬಟ್ ಇದು ಕಾಯಿ ಬಿಡೋ ಥರ ಆಗಿದೆ ಗಿಡ. ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇದು ಯಾವುದು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಮುಂದೆ ನಾನು ಹಾಕೋಬೇಕಾದ್ರೆ ಗಿಡಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ, ಅಂದರೆ ಯಾವ್ಯಾವ ಗಿಡಗಳನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಮನೆ ಎದುರಿಗೆ ಒಂದೆಲ್ಗ ಸೊಪ್ಪು ನೋಡ್ಬೋದು, ಎಷ್ಟು ಅಂದರೆ ಒಂದೆಲ್ಗ ಎಲೆಗಳು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು. ನಾನು ಆದರೆ ತೊಗೊಂಬರಲಿಲ್ಲ, ಅದನ್ನು ಅಲ್ಲೇ ಬಿಟ್ಟು ಬಂದೆ. ಇನ್ನು ಮತ್ತೆ ತೋಟಕ್ಕೆ ಬಂದು ನಮಗೂ ಕೂಡ ಸ್ವಲ್ಪ ಕೆಲಸ ಇತ್ತು, ಅಂದರೆ ಇಬ್ಬರೇ ಕೆಲಸಕ್ಕೆ ಬಂದಿದ್ದರಿಂದ ಬೇರೆ ಕೆಲಸಗಳು ಕೂಡ ಇದ್ವು. ಹಾಗಾಗಿ ನಾವು ಕೂಡ ಸ್ವಲ್ಪ ಕೆಲಸ ಮಾಡಿ ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಆರ್ವಿಕಾ ಮಾನ್ಯ ಆಟ ಆಡ್ತಾಯಿದ್ರು. ಇನ್ನು ಅವ್ರನ್ನ ಕರ್ಕೊಂಡು ಇನ್ನು ಮನೆಗೆ ಬರೋಣ ಅಂತ ಹೇಳಿ ಮತ್ತೆ ವಾಪಸ್ ಮನೆಗೆ ಬರೋಣ ಅಂತ ಹೇಳಿ ಬಂದ್ವಿ, ಆರ್ವಿಕನ ಮಾನ್ಯನ ಕರ್ಕೊಂಡು. ಇನ್ನು ಸ್ವಲ್ಪ ಕೆಲಸ ಇತ್ತು, ಮತ್ತು ತೋಟದಲ್ಲಿ ಗಿಡಗಳನ್ನು ಹಾಕಬೇಕಲ್ವ, ಅಂದರೆ ಗಿಡ ಹೋಗಿರ್ತಾವಲ್ಲ ಆ ಗಿಡಗಳನ್ನು ಹಾಕೋದಕ್ಕೋಸ್ಕರ ಗಿಡಗಳನ್ನು ತಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಇಲ್ಲೂ ಕೂಡ ಗಿಡಗಳು ಚೆನ್ನಾಗಿ, ಅಂದರೆ ಈಗ ತಾನೇ ಹಾಕಿರೋದಲ್ವ, ಹಾಗಾಗಿ ಅರಿಶಿನ ಆಗಿದ್ದಾವೆ, ಮತ್ತು ಗಿಡಗಳು ಕೂಡ ಸ್ವಲ್ಪ ತೆಳುವಾಗಿದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಮಳೆ ಬಂದಮೇಲೆ ಇದು ಕೂಡ ಚೆನ್ನಾಗಾಗುತ್ತೆ. ಇನ್ನು ಈ ಜಾಗವನ್ನು ಹಾಗೆ ಖಾಲಿ ಬಿಟ್ಟಿದ್ದೀವಿ. ಇನ್ನು ನಮ್ಮ ಕಾರ್ ಅಲ್ಲೇ ನಿಂತ್ಕೊಂಡಿದೆ, ನೀವು ನೋಡ್ಬೋದು. ಅಂದರೆ ನಾವು ಸ್ಪ್ರಿಂಕ್ಲರನ್ನು ಮಾಡಿಲ್ಲ, ಡ್ರಿಪ್ಪನ್ನು ಮಾಡಿದ್ದೀವಿ. ಅಂದರೆ ಈ ಕಡೆ ಎಲ್ಲ ನೀರೆಲ್ಲ ಸ್ವಲ್ಪ ಕಡಿಮೆ ಅಲ್ವಾ, ಹಾಗಾಗಿ ಡ್ರಿಪ್ ಮಾಡಿದರೆ ನೀರು ಅಷ್ಟು ವೇಸ್ಟ್ ಆಗೋದಿಲ್ಲ. ನೀವೇನಾದರೂ ತರಕಾರಿ ಏನಾದರೂ ಬೆಳ್ಕೊಳ್ಳೋದಾದರೆ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಅದು ತರಕಾರಿ ಬೆಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾವೇನು ಬೆಳೆಯದೇ ಇರೋದ್ರಿಂದ ಈ ರೀತಿಯಾಗಿ ಮಾಡಿದ್ದೀವಿ. ಇನ್ನು ಈ ಗಿಡಗಳು ಕೂಡ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಬೇಕು. ಸೊ ತೋಟದಿಂದ ಈಗ ತಾನೇ ಬಂದು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈಗ ಟೈಮ್ 5:30 ಆಗಿದೆ, ಹಾಗಾಗಿ ಕಾಫಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನನ್ನ ಇವತ್ತಿನ ದಿನ ಹೀಗಿತ್ತು. ಹಾಗಾದ್ರೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಸಪ್ತ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.